ದಿನಾಂಕ 25/8/2025 ಒಂದು ಹರ್ಟ್ ಕೇಸನ್ನು ಅರಸೀಕೆರೆ ಟೌನ್ ಪೊಲೀಸ್ ಸ್ಟೇಷನ್ ದಾಖಲಾಗುತ್ತೆ. ಈ ಕೇಸಲ್ಲಿ ತನ್ವೀರ್ ಅವರು ಒಂದು FIR ಕೊಟ್ಟಿದ್ದಾರೆ. ಈ FIR ಹಿನ್ನೆಲೆ ಏನಂತಂದರೆ ತನ್ವೀರ್ ಅವರಿಗೆ ಮತ್ತು ಅವ್ರ ಅಣ್ಣ ತೌಫೀಕ್ ಅವರಿಗೆ ಮತ್ತು ಇನ್ನು ತಮ್ಮ ರೋಷನ್ ಅವರಿಗೆ ಫರ್ಹಾನ್, ಇಮ್ರಾನ್, ಸಲ್ಮಾನ್, ಆಟೋ ಅಡ್ಡು ಮತ್ತು ನೂರ್ ಮತ್ತು ಗೌಸ್ ಅವರು ಹೊಡೆದಿದ್ದಾರೆ ಅಂತ ಒಂದು FIR ದಾಖಲಿಪಡಿಸ್ತಾರೆ. ಈ ಕೇಸ್ ಹಿನ್ನೆಲೆ ಏನಂತಂದರೆ ಇವರು ಏನು ಅಕ್ಯೂಸ್ಡ್ ಫರ್ಹಾನ್ ಇರ್ತಾರೋ ಅವ್ರ ಮಗ ಮತ್ತು ಏನು ವಿಕ್ಟಿಮ್ ಆದ ತೌಫೀಕ್ ಅವರು ಇರ್ತಾರೋ ಅವ್ರ ಮಗ ಇಬ್ಬರೂ ಒಂದು ಸ್ಕೂಲಲ್ಲಿ ಓದ್ಕೊಂಡು ಬರ್ತಾರೆ. ಇಬ್ಬರು 1ನೇ ತರಗತಿಯಲ್ಲಿ ಓದ್ಕೊಂಡು ಬರ್ತಾ ಇರ್ತಾರೆ. ಅವರಿಬ್ಬರಿಗೂ ಸ್ಕೂಲಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ನೀರು ಎಸೆಯುವ ವಿಚಾರದಲ್ಲಿ ಮಕ್ಕಳಿಗೆ ಗಲಾಟೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವರಿಬ್ಬರು ಫ್ಯಾಮಿಲೀಸ್ ಭೇಟಿ ಆಗೋ ಸಮಯದಲ್ಲಿ ನಿಮ್ಮ ಮಗ ಹೆಂಗೆ ಮಾಡಿದಾರೆ ಅಂತ ಒಬ್ರಿಗೊಬ್ರು ಮಾತು ಬೆಳೆಯುವ ಸಮಯದಲ್ಲಿ ಅವರಿಬ್ಬರು ಮಧ್ಯದಲ್ಲಿ ಗಲಾಟೆ ಆಗಿದೆ. ಆ ಸಮಯದಲ್ಲಿ ಇವರು ಏನು ವಿಕ್ಟಿಮ್ ಆದ ತೌಫೀಕ್ ಅವರಿಗೆ ತಲೆಯಲ್ಲಿ ಒಂದು ಏಟಾಗಿದೆ, ಕೆಳಗಡೆ ಬಿದ್ದು ಅವರಿಗೆ ಒಂದು ಏಟೊಂದು ತಲೆಯಲ್ಲಿ ಆಗಿದೆ. ಇದು 25ನೇ ತಾರೀಕು ಆದಮೇಲೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ. ಆದರೆ ಒಂದು 3 ದಿನ ಬಿಟ್ಟು ನಿನ್ನೆ 29ನೇ ತಾರೀಕು ಅವರು ಸಾಯಂಕಾಲ ಇಂಟರ್ನಲ್ ಇಂಜುರೀಸ್ ಮತ್ತು ಹೆವಿ ಬ್ಲೀಡಿಂಗಿಂದ ತೀರ್ಕೊಂಡಿರ್ತಾರೆ. ಈ ಹಿನ್ನೆಲೆ ಅವ್ರ ಫ್ಯಾಮಿಲಿನವರು ಕೆಲವೊಂದು ಅಲಿಗೇಷನ್ಸನ್ನು ಮಾಡಿದ್ದಾರೆ. ಆ ಅಲಿಗೇಷನ್ಸ್ ಪ್ರಕಾರ ಇನ್ನು ಕೆಲವೊಬ್ಬರನ್ನು ನಾವು FIR ಕೊಡಬೇಕು ಅಂತ ಅವ್ರ ವಿನಂತಿ ಇತ್ತು. ಮತ್ತು ಏನು ಕೇಸ್ 324 ಇತ್ತು ಅದನ್ನು 302 ಮರ್ಡರ್ ಕೇಸ್ಕೊಂಡು ಕನ್ವರ್ಟ್ ಮಾಡಬೇಕಿತ್ತು ಅಂತ ಅವ್ರದ್ದು ವಿನಂತಿ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಮೃತಪಟ್ಟವರು ತೌಫೀಕ್ ಅವರು ಮನೆಯೆಲ್ಲ ಸೇರಿ ಒಂದು ಕೆಲವೊಬ್ಬರು ಜನ ಮುನ್ನ ಅವ್ರ ಮನೆಯಲ್ಲಿ ಮುಂದೆ ಹೋಗಿ ಗಲಾಟೆ ಮಾಡಿ ಅವ್ರ ಮನೆಗೆ ಗ್ಲಾಸ್ಗೆ ಒಂದು ಕಲ್ಲು ತೂರಾಟವನ್ನು ಮಾಡಿ ಮತ್ತು ಅವರು ಗಾಡಿಗೆ ಬೆಂಕಿಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ಸಮಯದಲ್ಲಿ ಸ್ಥಳದಲ್ಲಿ ಪೊಲೀಸ್ನವರು ಬೆಂಕಿಯನ್ನು ಆರಿಸಿ ಮತ್ತು ಏನು ಗಲಾಟೆ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ನಾವು ಅವರು ವಿಕ್ಟಿಮ್ಸ್ ಅವ್ರಿಗೆ ನಾವು ಭೇಟಿ ಮಾಡಿದ ಸಮಯದಲ್ಲಿ ಅವ್ರ ಗ್ರೀವೆನ್ಸ್ ಏನಿತ್ತು ಅಂತಂದರೆ ನಾವು ಇನ್ನೂ ಕೆಲವೊಬ್ಬರು ಜನನೂ ನಾವು FIR ಆ್ಯಡ್ ಮಾಡಿಲ್ಲ, ಅವ್ರನ್ನ ಆ್ಯಡ್ ಮಾಡಬೇಕಾಗಿತ್ತು ಮತ್ತು ಅವ್ರು ದಸ್ತಗಿರಿ ಮಾಡಿಲ್ಲ, ಅವ್ರು ದಸ್ತಗಿರಿ ಮಾಡಬೇಕಾಗಿದೆ. ಮತ್ತು ಏನು ಲೋಕಲ್ ಪೊಲೀಸ್ ಸ್ಟೇಷನ್ಲಿಗೂ ಸಹ ಏನು ಮುನ್ನಾ ಅಂತ ಅವ್ರ ಹತ್ರ ಗಲಾಟೆ ಮಾಡಿದಾರೋ ಅವರು ಸಹ ಆರೋಪಿಗೆ ಸುಮಾರು ನೆಂಟರಿದ್ದರು ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಅವರು ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆ ಸಹ ನಾವು ಏನು ಅವರು ಹೇಳಿದಾರೋ ಮುನಾಫರ್ ಅಲೈಸ್ ಮುನ್ನಾ ಅವರನ್ನು ಸಹ ನಾವು ವಶಕ್ಕೆ ತಗೊಂಡು ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಅದೇ ಸಮಯದಲ್ಲಿ ಏನು ಲೋಕಲ್ ಪೊಲೀಸ್ ಸ್ಟೇಷನ್ ಆದ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೂ ಅವರು ಕೆಲವೊಬ್ಬರು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಮೇಲೆ ನಾವು ಅವ್ರು ಏನು ಆರೋಪವನ್ನು ವ್ಯಕ್ತಪಡಿಸ್ತಾರೋ ಅದ್ರ ಮೇಲೂ ಸಹ ನಾವು ಎನ್ಕ್ವೈರಿಯನ್ನು ಮಾಡಿ ಅವ್ರ ಮೇಲೆ ದೋಷಾರೋಪ ಕಂಡು ಬಂದು ಅವರು ಸಾಬೀತಾಗಿದ್ದರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಅವರಿಬ್ಬರೂ ಒಂದು ಅರಸೀಕೆರೆ ಟೌನ್ ಹಾಸ್ಪಿಟಲ್ ಮುಂದೆ ಭೇಟಿ ಆಗ್ತಾರೆ. ಇವ್ರ ಫ್ಯಾಮಿಲಿ ಬಂದು ಒಂದು ಅಂಗಡಿಯಲ್ಲಿ ಊಟ ಮಾಡೋಕ್ಕೆ ಅಂತ ಹೋಗಿರ್ತಾರೆ ಮತ್ತು ಇನ್ನೊಬ್ಬರು ಫ್ಯಾಮಿಲಿನ ಅದೇ ಸಮಯದಲ್ಲಿ ಸಿಗ್ತಾರೆ. ಆ ಸಮಯದಲ್ಲಿ ಏನು ಡಿಸೀಸ್ಡ್ ಮಗ ಇರ್ತಾರೆ ಅವ್ರ ಮೇಲೆ ಅಕ್ಯೂಸ್ಡ್ ಮಗ ಬಂದು ನೀರು ಎಸೆತಿರ್ತಾರೆ. ಅವರಿಬ್ಬರು ಚಿಕ್ಕ ಮಕ್ಕಳು, 6 ವಯಸ್ಸು ಮತ್ತು 7 ವಯಸ್ಸು ಮಕ್ಕಳು, 1ನೇ ತರಗತಿ ಓದ್ತಾ ಇರೋ ಮಕ್ಕಳು. ಆ ಟೈಮಲ್ಲಿ ಏನು ವಿಕ್ಟಿಮ್ ಇರ್ತಾರೆ ಅವರು ಅಕ್ಯೂಸ್ಡ್ ಅವ್ರಿಗೆ ಹೇಳ್ತಾರೆ ಈ ರೀತಿ ನಮ್ಮ ಮಗ ಮೇಲೆ ನೀರು ಎಸೆದಿದ್ದಾರೆ, ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳುವಾಗ ಮಾತು ಬೆಳೆಸ್ಕೊಂಡು ಅವ್ರಿಗೆ ಸ್ವಲ್ಪ ಕೈಯಲ್ಲಿ ಹೊಡೆದಾಡಿದ್ದಾರೆ. ಇಟ್ಸ್ ವಾಸ್ ಅ ಫಿಸ್ಟ್ ಫೈಟ್. ಅದನ್ನು ಸ್ವಲ್ಪ ಮುಂದೆ ಹೋಗಿ ಅದ್ರ ಬಗ್ಗೆ ನ್ಯಾಯ ಕೇಳಕ್ಕೆ ಹೋಗೋ ಸಮಯದಲ್ಲಿ ಏನು ತನ್ವೀರ್ ಅಂತ ಅವ್ರ ತಮ್ಮ ಇದ್ರು, ಡಿಸೀಸ್ ತಮ್ಮ ಇದ್ರು, ಅವ್ರು ನ್ಯಾಯ ಕೇಳಕ್ಕೆ ಹೋಗೋ ಸಮಯದಲ್ಲಿ ಅವ್ರ ಮೇಲೆ ಸಹ ಹಲ್ಲೆ ಮಾಡಿದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಇದಾಗಿರೋದೆಲ್ಲ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಅದು ಹಾಸ್ಪಿಟಲ್ ಮುಂದೆ ಮತ್ತು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಆಗಿದೆ. ಆದರೆ ಅದು ಚಿಕ್ಕ ಮಕ್ಕಳ ವಿಚಾರದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋದು, ಅದು ಹಂಗೆ ಮಾತು ಬೆಳೆಸ್ಕೊಂಡು ಅದು ಗಲಾಟೆನೂ ಆಗಿದೆ.